ಹೆಲೋ ಹಾಯ್ ಫ್ರೆಂಡ್ಸ್, ಇದು ಬಂದು ನನ್ನ ಬುಧವಾರದ ವ್ಲಾಗ್ ಆಗಿರುತ್ತೆ. ನಾನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ನೇನು 5:30 6 ಗಂಟೆ ಆಗಿದೆ. ನನ್ನ ಮಗ ಫುಲ್ ಫ್ರೆಶ್ ಆಗಿ, ಎಲ್ಲರೂ ಕೂಡ ಫ್ರೆಶ್ ಆಗಿ ಪೂಜೆ ಗೀಜೆ ಎಲ್ಲ ಆಯಿತು. ಮನೆಗೆ ಎಲ್ಲರೂ ಕೂಡ ಬರ್ತಾಯಿದ್ವಿ, ಒಬ್ಬೊಬ್ಬರಾಗಿ. ನಾನು ಕೂಡ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ಲು. ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಕೂಡ ಇನ್ನೇನು ಹಾಕ್ಕೊಂಡಿದ್ದಾಗಿದೆ. ಇನ್ನು ಸೊಪ್ಪು ಒಂದು ಸೋಸಬೇಕು. ನೋಡಿ ಎಷ್ಟು ಕಸ ಇದೆ ಅಲ್ವಾ, ಮೆಣಸಿನ್ಕಾಯಿ ಸೋಸಿ ತೊಟ್ಟೆಲ್ಲ. ನೋಡಿ ಇನ್ನೂ ಸೊಪ್ಪು, ಈ ಸೊಪ್ಪಂತೂ ತೊಗೊಬೇಕಾದ್ರೆ ಎಷ್ಟು ದುಡ್ಡು ಕೊಡಬೇಕು, 30 ರೂಪಾಯಿ ಕಟ್ಟು, ಕಡಿಮೆನೇ ಮಾಡೋಲ್ಲ, 40 ರೂಪಾಯಿ ಕಟ್ಟು, ಹಾಗೆ ಹೀಗೆ ಅಂತಾರೆ. ಇದರಲ್ಲಿ ನೋಡಿ ಎಷ್ಟು ಕಸ ಕಡ್ಡಿ ಇರುತ್ತೆ. ಅರ್ಧ ಕಟ್ಟು ಬಿಸಾಕಬೇಕು, ಅರ್ಧ ಕಟ್ಟು ಮಾತ್ರ ನಾವು ತಿನ್ನಬೇಕು, ಆ ಥರ ಕೊಡ್ತಾರೆ ಸೊಪ್ಪು. ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ, ಇಲ್ಲಾಂದರೆ ಎಲ್ಲ ಬಾಡೋಗಿರುತ್ತೆ. ಬರೀ ಇದೇನೆ ನೋಡಿ. ಲಾಸ್ಟಲ್ಲಿ ಸೊಪ್ಪು ಕೇಳಿದ್ರೆ ಇಷ್ಟೇ, ಅರ್ಧ ಕಟ್ಟಿಗಿನ್ನೂ ಕಡಿಮೆ ಆಗುತ್ತೆ ಒಂದೊಂದು ಸರಿ ಪರವಾಗಿಲ್ಲ ಅನಿಸುತ್ತೆ. ಈ ಸತಿ ಅವಳು ಅಲ್ಲಿ ಬೇರೆ ಕಡೆ ಅಂಕಲ್ ಹತ್ರ ತಂದಿರೋದು ಅಂತ ಹೇಳಿದ್ಲು, ಆದರೂ ಸ್ವಲ್ಪ ಎಲ್ಲ ಕೊಳ್ತೋಗಿದೆ. ನೋಡಿ ಎಷ್ಟಾಗಿದೆ ಅಲ್ವಾ. ಇನ್ನೇನು ಎಲ್ಲ ಸೊಪ್ಪು ಸೋಸಿದ್ದು ಕೂಡ ಆಯಿತು. ಅದನ್ನು ಸೋಸ್ಕೊಳ್ಳೋದಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಟೈಮ್ ಜಾಸ್ತಿ, ಒಂದೊಂದು ಸೋಸ್ಕೊಂಡು ಕೊಳ್ತೋಗಿರೋದೆಲ್ಲ ನೀಟಾಗಿ ಬಾಡಿಸ್ಕೊಂಡು ತರೋದಕ್ಕಿಂತ ಬೇಜಾರು, ಸೋಸ್ಕೊಳ್ಳೋದೇ ಬೇಜಾರು. ಅದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಸ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇನ್ನೇನು ಎಲ್ಲ ಕೆಲಸ ಆಯಿತು. ಅನ್ನೋದು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಡುಗೆ ಕೂಡ ಎಲ್ಲ ಆಗಿದೆ, ಕ್ಲೀನ್ ಕೂಡ ಆಯಿತು. ಇನ್ನೇನು ನೋಡಿ, ಮನೆಯೆಲ್ಲ ದೇವ್ರ ಪೂಜೆ ಕೂಡ ಮಾಡಿದ್ದಾಗಿದೆ. ನೋಡಿ ಟೈಮ್ ಆಗೇ ಹೋಯ್ತು, 7 ಗಂಟೆ. ನನ್ನ ಮಗ ಬೇರೆ ನಾನು ಹಿಂದೆನೇ ಬರ್ತಾ ಇದ್ದಾನೆ. ದೊಡ್ಡೊಂದು ಚಿಂಟು ಟಿ ವಿ ನೋಡ್ತಾ ಇದ್ದಾನೆ. ಇದು ಬಂದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ. ಹಾಗಾಗಿ ನೋಡಿ, ಇವತ್ತು ನಾನು ಬೇಗ ಎದ್ದಿದ್ದೆ. ಇನ್ನೇನು ರಾತ್ರಿ ಸೊಪ್ಪು ಕೂಡ ತರಕಾರಿ ಎಲ್ಲ ತಂದಿದ್ರಲ್ವ, ಅದು ಸೊಪ್ಪು ಕಡಿಮೆ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಮೆಂತೆ ಪಲಾವ್ ಮಾಡೋಣ ಅಂದ್ಕೊಂಡು, ಮೆಂತೆ ಬಾತ್ ಅಂತ ನಾನು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಮೆಂತೆ ಪಲಾವ್ ಅಂತ ಇದ್ದೀನಿ. ನೀನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನಾನು ಮುಖ ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ 6:20 ಆಗೋಯ್ತು. ಹಾಗೆ ಬೇಗ ಸ್ವಲ್ಪ ನೋಡಿ, ಇದು ಸುಲಿಬೇಕಾದ್ರೆ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ, ಹತ್ಕೊತಾನೆ ಸುಲಿಬೇಕು ಬೆಳಗ್ಗೆ ಎದ್ದು. ಹಂಗಾಗಿ ಸ್ವಲ್ಪ ನೀರಲ್ಲಿ ನೆನಾಕ್ಬಿಡ್ತೀನಿ. ಸುಲಿಬೇಕಾದ್ರೂ ಅಳಬೇಕು ಮತ್ತು ಹೆಚ್ಚಬೇಕಾದ್ರೂ ಅಳಬೇಕಂತ ಸ್ವಲ್ಪ ನೀರಲ್ಲಿ ನೆನಾಕ್ಬಿಟ್ಟು ಆಮೇಲೆ ಹೆಚ್ಚುತ್ತೀನಿ ನಾನು. ಹಂಗಾದರೆ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರೋದಿಲ್ಲ. ಹಂಗಾಗಿ ನೋಡಿ, ಇವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ. ಹೆಚ್ಚಬೇಕಾದ್ರೆ ಅಂದರೆ ಸ್ವಲ್ಪ ಸುಲಿದಾದ್ಮೇಲೆ 5 ನಿಮಿಷ 2 ನಿಮಿಷ ಅಷ್ಟೇ ನೀರಲ್ಲಿ ನೆನಾಕ್ಕೊಂಡು ಈ ಥರ ಹೆಚ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ. ನೋಡಿ ಎಲ್ರದ್ದು ಅಲಾರಾಮ್ ಹೊಡ್ಕೊತಾನೇ ಇರುತ್ತೆ ಫೋನ್ದು. ಏನಂದರೆ 6:30ಗೆ ಎದ್ದೇಳಬೇಕು, ನಾನು 7 ಗಂಟೆಗೆ ಎದ್ದೇಳಬೇಕು, ಬೇಗ ಹೋಗಬೇಕು, ಹಾಗೆ ಹೀಗೆ ಅಂತ ಅಲಾರಾಮ್ ಇಟ್ಕೊಂಡು ಮಲಗಿರ್ತಾರೆ. ಮಲ್ಕೊಬೇಕಾದ್ರೆ ಬೆಳಿಗ್ಗೆ ನೋಡಿದ್ರೆ ಎಷ್ಟು ಅಲಾರಾಮ್ ಇಟ್ಕೊಂಡು ಯಾರೂ ಎದ್ದೇಳೋದಿಲ್ಲ. ನಾನೇ ಹೋಗಿ ಬಂದು ಅಲಾರಾಮ್ ಆಫ್ ಮಾಡ್ಕೊಬೇಕು ಅಷ್ಟೇ. ನಾನಿನ್ನೇನಂದರೆ ಆಲ್ರೆಡಿ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ತರಕಾರಿ ಎಲ್ಲ ರಾತ್ರಿಯೇ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ. ಬಟಾಣಿ ನೆನಕಿದ್ನಲ್ಲ ಆವಾಗಲೇ. ಇನ್ನು ಮೆಂತ್ಯ ಸೊಪ್ಪು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇನ್ನೂ ಸಣ್ಣದಾಗಿ ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಇನ್ನೇನು ಇವಾಗ ತರಕಾರಿ ಕೂಡ ಟೊಮೊಟೊ, ಈರುಳ್ಳಿ ಮತ್ತು ಒಗ್ಗರಣೆಗೆ ಮತ್ತು ಮಿಕ್ಸಿಗೆ ನಾನಿಲ್ಲಿ ಬೆಳ್ಳುಳ್ಳಿ, ಕಾಯಿ ಎಲ್ಲ ಹಾಕ್ಕೊಳ್ಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಸ್ವಲ್ಪ ರಾತ್ರಿಯೇ ಇದು ಮಾಡ್ಕೊಂಡಿದ್ದೆ. ಇವಾಗ ಇನ್ನೇನು ಟೊಮೊಟೊ ಹೆಚ್ಚಿದ್ದು ಕೂಡ ಆಯಿತು. ನಾನು ಅಂದರೆ ಮೆಂತ್ಯ ಬಾತ್ಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಬೇಕು, ಹಂಗಾಗಿ ಸ್ವಲ್ಪ ಟೇಸ್ಟ್ ಅಂದರೆ ಜಾಸ್ತಿ ಅಂದರೆ 4-5 ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ಇನ್ನೇನು ಟೊಮೊಟೊ, ಈರುಳ್ಳಿ ಹೆಚ್ಚಿದ್ದು ಕೂಡ ಆಯಿತು. ನಾನೀಗ ಮಿಕ್ಸಿಗೆ ಎರಡು ಅಂದರೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಮಸಾಲೆ, ಸಾಂಬಾರು ಪುಡಿ, ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಮಿಕ್ಸಿಗೆ. ಇನ್ನು ಒಗ್ಗರಣೆಗೆ ಚಕ್ಕೆ, ಸ್ವಲ್ಪ ಸ್ಟಾರು ಮತ್ತು ಕಸ್ತೂರಿ ಮೆಂತೆ, ಕರ್ಬೇವಿನ ಸೊಪ್ಪು ನೋಡಿ ಎಲ್ಲ ಹಾಕ್ಕೊಂಡು ಇನ್ನೇನು
ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಕೂಡ ಹಾಕ್ತಿದ್ದೀನಿ. ಇನ್ನೇನು ಹಾಕ್ಕೊಂಡಿದ್ದೆಲ್ಲ ಕಸ್ತೂರಿ ಮೆಂತ್ಯ ಕರಿಬೇವಿನ ಸೊಪ್ಪು ಅದು ಕೂಡ ಹಾಕಿದೆ. ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬ್ರೌನ್ ಆಗೋ ತನಕ ಕುದಿಸ್ಕೊಳ್ಳೋಣ. ಆಮೇಲೆ ಟೊಮೊಟೊ ಕೂಡ ಹಾಕಿದ್ದೀನಿ. ಅಂದರೆ ಟೊಮೊಟೊ ಸಾಫ್ಟ್ ಆಗಬೇಕು. ಇದೆಲ್ಲ ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಮಾಡ್ಕೊಳ್ಳೋಣ ನೀಟಾಗಿ. ನೀನು ಸಾಫ್ಟ್ ಗೊತ್ತಾಗುತ್ತೆ ಅಲ್ವಾ ನಮಗೆ, ಹಾಗಾಗಿ ಅಂದರೆ ಒಬ್ಬೊಬ್ಬರು ಇದು ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ ಜಾಸ್ತಿ ತನಕ ಬಿಟ್ಟರೆ. ಹಾಗಾಗಿ ನಾನು ಅದ್ರ ಜೊತೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಆವಾಗಲೇ ಹಾಕ್ತೀನಿ ನೋಡಿ. ಮಸಾಲೆ ರುಬ್ಬಿಕೊಂಡಿದ್ದೀನಿ ನಾನು, ಕಾಯಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಅದಕ್ಕೂ ಸ್ವಲ್ಪ ಸ್ವಲ್ಪ ಚಕ್ಕೆ ಹಾಕಿದ್ದೆ, ಹಾಗಾಗಿ ಅದನ್ನು ಕೂಡ ಹೇಳ್ತಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೋಡಿ. ತರಕಾರಿ ಕೂಡ ನಾನು ತೊಳೆದು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹೆಚ್ಚಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇಲ್ಲಿ ನೀಟಾಗೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ವಲ್ಪ ಕುದಿಸೋಣ, ಯಾಕಂದರೆ ಇವಾಗಲೇ ನೀವು ಬೇಯಿಟ್ಟು ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಹಂಗಾಗಿ ಸ್ವಲ್ಪ ಅದನ್ನೇ ಒಂದು 5 ನಿಮಿಷ ಕುದಿಸೋಣ ನೀಟಾಗಿ. ಅದು ಕೂಡ ತರಕಾರಿ ಕೂಡ ನೀಟಾಗೆಲ್ಲ ಫ್ರೈ ಆಗುತ್ತೆ. ಇದು ಜಾಸ್ತಿ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಯಿತು. ಸೊಪ್ಪು ಕೂಡ ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೇನು ಅದನ್ನು ಕೂಡ ಎಲ್ಲ ಸೋಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹೆಚ್ಚಿಬಿಟ್ಟು ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ. ಅಂದರೆ ಒಬ್ಬೊಬ್ಬರು ಈ ಅನ್ನ ಹಾಕ್ಬೇಕಾದ್ರೆ ಸೊಪ್ಪು, ಅಕ್ಕಿ ಹಾಕ್ಬೇಕಾದ್ರೇ ಸೊಪ್ಪು ಹಾಕೋದು, ಈ ಥರ ಎಲ್ಲ ಮಾಡಿದ್ರೆ ಅದು ಕಹಿ ಅನಿಸುತ್ತೆ. ಅಂದರೆ ಇದು ಫ್ರೈ ಮಾಡಬೇಕಾದ್ರೆ ನಾವು ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಕಹಿ ಅಂಶ ಎಲ್ಲ ತೆಗಿತೈತೆ ಅಂತ ಅಷ್ಟೇ. ಇವಾಗ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಆ ಥರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ. ಯಾವ ಥರ ಫ್ರೈ ಆಗ್ತಿದೆ ಸೊಪ್ಪು, ತರಕಾರಿ, ಟೊಮೊಟೊ ರುಬ್ಬಾಕಿರೋದು ಎಲ್ಲ ನೀಟಾಗಿ ನೋಡಿ ಕಾಣಿಸ್ತಿದೆ ಅಲ್ವಾ. ನಾನು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕಲರ್ಗೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಸೊಪ್ಪೆಲ್ಲ ಸೊಪ್ಪು ನೋಡಿ ಒಂಥರ ತಿನ್ನೋದಿಲ್ಲ ಮಕ್ಕಳು, ಅಂದರೆ ಸೊಪ್ಪು ಚೆನ್ನಾಗಿರ್ತೈತಿ ಅಂದ್ಬಿಟ್ಟು ಎಲ್ಲ ಗೊತ್ತಿರ್ತಲ್ಲ, ಮೆಂತ್ಯ ಸೊಪ್ಪು ತಿಂತಾರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ. ಅಂದಲ್ಲಿ ಒಂಥರ ಅನಿಸುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ. ಕಲರ್ ಥರ ಇರುತ್ತಲ್ವ, ನೋಡ್ಕೊಂಡು ಚೆನ್ನಾಗಿ ಕಲರ್ ರೈಸ್ ಅಂತ ತಿನ್ಕೊಂಡ್ಬಿಡ್ತಾರೆ, ತುಂಬ ಫೇವ್ರೇಟ್ ಆಗುತ್ತೆ ಅವ್ರಿಗೆ. ಹಾಗಾಗಿ ನಾನು ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನೇನು ಕುದೀತು ನೀರು ಹಾಕಿ ಅಕ್ಕಿ ಕೂಡ ಹಾಕ್ತೆ ನೋಡಿ. ಹಾಗೆ ಹೋಯ್ತು ನೋಡಿ ಯಾವ ಥರ ಆಗಿದೆ, ಎಷ್ಟು ಚೆನ್ನಾಗಿ ನೋಡಿದ್ರಲ್ವಾ. ಈ ಥರ ಮಾಡ್ಕೊಂಡು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಚೆನ್ನಾಗಿಲ್ಲ ಅಂದರೆ ಬೇರೆದು ಕೂಡ ಮಾಡೋಣ, ಯಾಕಂದರೆ ನಿಮ್ಮ ಸಪೋರ್ಟು ನಮಗೆ ಬೇಕಲ್ವಾ. ಹಾಗಾಗಿ ಶೇರ್ ಮಾಡಿ, ಕಮೆಂಟಲ್ಲಿ ಹಾಕಿ ಯಾವ್ದು ಬೇಕು ಏನು ಆಯಿತಾ, ಏನಾದರೂ ತಪ್ಪಿದರೆ ಓಕೆ. ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಮಕ್ಕಳಿಗೆ. ಮತ್ತು ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ಕವಿತಂಗೆ ಹಾಕ್ಕೊಟ್ಟಿದ್ದೀನಿ, ಅವಳು ತಿಂತಾಯಿದ್ದಾಳೆ.